Greetings in the precious name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನಮ್ಮ ವಂದನೆಗಳು. Welcome to this Kannada Sunday service of Ebenson Ministries. ಎಲ್ಲರಿಗೂ ಭಾನುವಾರದ ಆರಾಧನೆಯನ್ನು ಎಬೆನ್ಸನ್ ಮಿನಿಸ್ಟ್ರಿ ಅವರಿಂದ ಶುಭಾಶಯಗಳನ್ನು ಕೋರುತ್ತದೆ. For today's meditation, let us turn to Romans chapter 10, verse 17. ಇವತ್ತಿನ ಸುವಾರ್ತೆಯು ರೋಮಾಪುರದವರಿಗೆ ಬರೆದ ಪತ್ರಿಕೆ 10:17. Faith comes from listening to the good news about Jesus Christ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. Salvation comes to those who cry out to God. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನು ಎಂದು ಕೇಳುತ್ತೇನೆ, ಬಿದ್ದದ್ದು ನಿಶ್ಚಯ. The preaching of the gospel is made effective to those who believe that Jesus died as a substitute for sinners. ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು. The gospel must be preached to all in order for people to call on the Lord. ಆದರೆ ಇಸ್ರಾಯೇಲರು ಆ ವಾರ್ತೆಯನ್ನು ತಿಳಿಕೊಳ್ಳಲಿಲ್ಲವೇನು ಎಂದು ಕೇಳುತ್ತೇನೆ. ಈ ವಿಷಯದಲ್ಲಿ Gospel is proclamation of what God has accomplished in Christ. ಜನಾಂಗದವರೆಲ್ಲ ಮೂಲಕ ನಿಮ್ಮಲ್ಲಿ ಕುರುಡು ಹುಟ್ಟಿಸುವೆನು, ವಿವೇಕವಿಲ್ಲದ ಜನರ ಮೂಲಕ ನಿಮ್ಮನ್ನು ಸಿಟ್ಟಿಗೆಬ್ಬಿಸುವೆನು. Jesus conquered sin and Satan on the cross. ಇದಲ್ಲದೆ ಯೆಶಾಯನು ಧೈರ್ಯವಾಗಿ ಮಾತಾಡಿ, ನನ್ನನ್ನು ಹುಡುಕದವರಿಗೂ ಸಿಕ್ಕಿದ್ದೆನು, ನನ್ನ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು. Those who accept the death of Jesus Christ as sacrifice for their sins will be delivered from demonic oppression. ಎಂದು ಹೇಳುತ್ತಾ, ಆದರೆ ಅವನು ಇಸ್ರಾಯೇಲ್ಯರನ್ನು ಕುರಿತು, ನನ್ನ ಮಾತಿಗೆ ಅವಿಧೆಯಾಗಿ ಎದುರು ಮಾತನಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ. Trust Jesus and receive eternal life to spend eternity with God. ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿದವು. Gospel is proclamation of what God has accomplished in Christ. ಜನಾಂಗದವರೆಲ್ಲರ ಮೂಲಕ ನಿಮ್ಮಲ್ಲಿ ಕುರುಡು ಹುಟ್ಟಿಸುವೆನು, ವಿವೇಕವಿಲ್ಲದ ಜನರ ಮೂಲಕ ನಿಮ್ಮನ್ನು ಸಿಟ್ಟಿಗೆಬ್ಬಿಸುವೆನು ಎಂದು ಮೋಶೆಯು ಹೇಳುತ್ತಾನೆ. If you tell others with your own mouth that Jesus Christ is your Lord and believe in your own heart that God has raised him from the dead, you will be saved. ನನ್ನನ್ನು ಹುಡುಕುವವರಿಗೂ ಸಿಕ್ಕಿದೆನು, ನನ್ನ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು ಎಂದು ಹೇಳುತ್ತಾನೆ. It is by believing in his heart that man becomes right with God, and with his mouth he tells others of his faith, confirming his salvation. ಆದರೆ ಅವನು ಇಸ್ರಾಯೇಲ್ಯರನ್ನು ಕುರಿತು, ನನ್ನ ಮಾತಿಗೆ ವಿಧೇಯರಾಗಿ ಎದುರು ಮಾತನಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ. Gospel preaching is a precondition of calling on the Lord. ಜನಾಂಗದವರೆಲ್ಲರ ಮೂಲಕ ನಿಮ್ಮಲ್ಲಿ ಕುರುಡು ಹುಟ್ಟಿಸುವನು, ವಿವೇಕವಿಲ್ಲದ ಜನರ ಮೂಲಕ ನಿಮ್ಮನ್ನು ಸಿಟ್ಟಿಗೆಬ್ಬಿಸುವ. God is sending messengers with authority to preach the word of God.
ದೇವರು ಸುವಾರ್ತೆಯನ್ನು ಸಾರಲಿಕ್ಕೆ ಕಳಿಸಿದ್ದಾನೆ. They need to hear gospel or they perish. ಸುವಾರ್ತೆಯನ್ನು ಕೇಳಿದವರು ದೇವರ ಮಾರ್ಗದಲ್ಲಿ ನಡೆಯುವವರಾಗಿರ್ತಾರೆ. That shows urgency of sending people for preaching gospel. ಅದು ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರುವಂತಹ ಕಾರ್ಯವನ್ನು ಮಾಡುವುದು. Word of God is spirit and life. ದೇವರ ವಾಕ್ಯವು ಬೆಳಕು ಆಗಿದೆ. Jesus said, man lives not by bread alone, but by the word of God. ಮನುಷ್ಯನು ಮಾಂಸ ಮಾತ್ರವಲ್ಲ, ದೇವರ ವಾಕ್ಯದಿಂದಲೂ ಜೀವಿಸುವನು. Faithful preaching of the word is needed. ನಂಬಿಕೆಯ ಸುವಾರ್ತೆ ಸಾರುವುದು ಬೇಕಾಗಿದೆ. It is because there is so much deception and twisting of the word of God. ಯಾಕೆಂದರೆ ದೇವರ ವಾಕ್ಯವನ್ನು ಸಾರುವುದರಲ್ಲಿ ಅನೇಕ ಕಲ್ಮಶಗಳು ಉಂಟಾಗಿವೆ. Isaiah chapter 52 verse 7. ಯೆಶಾಯದವರಿಗೆ ಬರೆದ ಪತ್ರಿಕೆ 52:7. How beautiful upon the mountains are the feet of those who bring the happy news of peace and salvation. ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಆನಂದವಾಗಿವೆ. Their feet are beautiful because of the message they are proclaiming. ಸಾರುವ ದೂತನ ಪಾದಗಳು ಎಷ್ಟೋ ಆನಂದವಾಗಿದೆ. Our feet and mouth must work together. ಒಳ್ಳೆಯ ಶುಭವರ್ತಮಾನವನ್ನು ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತೆ. Our mouth won't lead people to Christ unless our feet take us where others need him. ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವನಾಗಿದ್ದಾನೆ. May the Lord bless you all with these words. Amen. ದೇವರು ನಿಮ್ಮನ್ನು ಈ ಶುಭ ಸಮಾಚಾರಗಳಲ್ಲಿ ಆಶೀರ್ವದಿಸುವನಾಗುವನು.